ಚಾಲೆಂಜ್ ಮಾಡ್ತಿಲ್ಲ ಧನ್ರಾಜ್, ಪ್ರಾಮಿಸ್ ಮಾಡ್ತಿದ್ದೀನಿ. ಇದು ಸಾಂಗ್ಲಿಯನ ಸಿನಿಮಾದಲ್ಲಿ ಶಂಕರ್ ನಾಗ್ ಹೊಡೆದ ಫೇಮಸ್ ಡೈಲಾಗ್. ಆದರೆ ಇವತ್ತು ನಟ ಧನಂಜಯ್ ಮತ್ತು ಅವರ ಟೀಮ್ ಥಿಯೇಟರ್ಗೆ ಬರೋ ಎಲ್ಲರನ್ನ ನಗಿಸ್ತೀವಿ ಅಂತ ಬರೀ ಪ್ರಾಮಿಸ್ ಅಲ್ಲ, ಪಕ್ಕ ಮದರ್ ಪ್ರಾಮಿಸ್ ಮಾಡ್ತಾ ಹೊಸ ಸಿನಿಮಾ ತೆಗೆದುಕೊಂಡು ಬಂದಿದ್ದಾರೆ. ಕನ್ನಡದಲ್ಲಿ ಈ ತರಹದ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿರುವ ಧನಂಜಯ್ ಅವರಿಗೆ ಹಾಗೆ ತಮ್ಮ ಮೊದಲ ಸಿನಿಮಾದಲ್ಲೇ ಇಷ್ಟೊಂದು ಧೈರ್ಯ ಮಾಡಿ ಸಖತ್ತಾಗಿ ಡೈರೆಕ್ಟ್ ಮಾಡಿರುವ ಪೂರ್ಣಚಂದ್ರ ಮೈಸೂರು ಅವರಿಗೂ ಶಬಾಸ್ ಹೇಳಲೇಬೇಕು. ಈ ಸಿನಿಮಾದ ಕಥೆಯನ್ನ ಸುಮ್ಮನೆ ಸಿಂಪಲ್ ಆಗಿ ಹೇಳೋದು ಕಷ್ಟ. ಇಲ್ಲಿ ಒಬ್ಬ ಬೈಕ್ ರೈಡರ್ ಇದ್ದಾನೆ, ಇನ್ನೊಂದೆಡೆ 20 ಲಕ್ಷ ಕಳೆದುಕೊಂಡವನೊಬ್ಬ, ಇನ್ನೊಬ್ಬ ಲೋಕಲ್ ರೌಡಿ. ಈ ಮೂವರ ಕತೆ ಹೇಗೆ ಒಂದಕ್ಕೊಂದು ಲಿಂಕ್ ಆಗುತ್ತೆ ಅನ್ನೋದೇ ಸಿನಿಮಾದ ಮಜಾ. ಇಲ್ಲಿ ಕತೆಗಿಂತ ಸಿನಿಮಾ ತೆಗೆದುಕೊಂಡು ಹೋಗಿರುವ ರೀತಿ ಮತ್ತು ಕಾಮಿಡಿ ಸೀನ್ಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸಿನಿಮಾದಲ್ಲಿ ನಗುವಿಗೆ ಯಾವುದೇ ಕೊರತೆ ಇಲ್ಲ, ಫುಲ್ ನಗ್ಬಹುದು. ಆದರೆ ಈ ಸಿನಿಮಾ ನೋಡಲು ದಯವಿಟ್ಟು ಲಾಜಿಕ್ ಹುಡುಕ್ಬೇಡಿ, ಕೇವಲ ಕಾಮಿಡಿ ಮ್ಯಾಜಿಕ್ ನೋಡಿ. ಸಿನಿಮಾದಲ್ಲಿ ಧನಂಜಯ್ ಇದ್ದಾರೆ ಅಂತ ಅವರೇ ಮೇನ್ ಹೀರೋ ಅನ್ಕೋಬೇಡಿ. ಅವರಿಗೆ ಇರೋದು ಬರೀ 25ರಿಂದ 30 ನಿಮಿಷದ ರೋಲ್ ಅಷ್ಟೇ. ಇಲ್ಲಿ ಮಹೇಂದ್ರ ಪ್ರಸಾದ್, ಪೂರ್ಣಚಂದ್ರ, ಶ್ರೀವತ್ಸ, ಗುರುದತ್ ಹೀಗೆ ಪ್ರತಿಯೊಬ್ಬರ ಆಕ್ಟಿಂಗ್ ಸೂಪರ್ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾದ ಕತೆ ಬರೆದಿರೋ ರೀತಿ ಸಖತ್ತಾಗಿದೆ. ಕ್ಯಾಮೆರಾ ವರ್ಕ್ ಮತ್ತು ಮ್ಯೂಸಿಕ್ ಕಾಮಿಡಿಗೆ ಸೂಪರ್ ಕಿಕ್ ಕೊಡುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮಾಮೂಲಿ ತರಹದ ಸಿನಿಮಾಗಳನ್ನ ನೋಡಿ ಬೋರ್ ಆಗಿರೋರಿಗೆ ಮದರ್ ಪ್ರಾಮಿಸ್ ಸಿನಿಮಾ ಖಂಡಿತ ಒಂದು ಹೊಸ ಫೀಲ್ ಕೊಡುತ್ತೆ. ವೀಕೆಂಡ್ ನಲ್ಲಿ ಫ್ರೆಂಡ್ಸ್ ಜೊತೆ ಥಿಯೇಟರ್ಗೆ ಹೋಗಿ ಯಾವುದೇ ಟೆನ್ಷನ್ ಇಲ್ಲದೆ ನಗಲು ಇದು ಬೆಸ್ಟ್ ಸಿನಿಮಾ.